ಹಾಯ್ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೊಂದು ತಮಿಳ್ ಮೂವಿ ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಬಂದಿದೆ ನೆಟ್ಫ್ಲಿಕ್ಸಲ್ಲಿ. ತುಂಬ ದಿನಗಳಿಂದ ಈ ಮೂವಿ ಕಾಯ್ತಾ ಇದ್ದೆ, ಆದರೆ ಇವತ್ತು ಕೂಡ ಬಂತು. ಅದು ಎದ್ರ ಸಂಬಂಧ ಅಂದರೆ ಈ ಮೂವಿ ಹೀರೋ ಸಂಬಂಧ. ಈ ಮೂವಿ ಹೀರೋ ತುಂಬ ಚೆನ್ನಾಗಿ ಮೂವಿ ಮಾಡ್ತಾನೆ. ನನಗಂತೂ ಈ ಹೀರೋ ಅಂದರೆ ತುಂಬಾ ಇಷ್ಟ. ಅವ್ರ ಮೂವಿನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇವತ್ತು ಮೂವಿ ಮಾತ್ರ ಸಖತ್ತಾಗಿದೆ. ನಿನ್ನೆ ತಾನೇ ಬಿಟ್ಟಿದ್ದಾರೆ ಮೂವಿ ಮಾತ್ರ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತೆ. ಫುಲ್ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡೈಲಿ ಹೊಸ ಥರದ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು. ಮೂವಿ ನೇಮ್ ಬಂದ್ಬಿಟ್ಟು ಪ್ರೇಮಂತೆ ಥ್ರಿಲ್ ಪಾಪಿರಸ್ತು ಅಂತ. ಈ ಸಖತ್ ಇಂಟ್ರೆಸ್ಟೇ ಆಗಿದೆ ಮೂವಿ ಮಾತ್ರ. ಯಾವ ತರ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಹೀರೋ ಹೀರೋಯಿನ್ ಇದು ಬೇರೆ ಲೆವೆಲ್ ಕಾನ್ಸೆಪ್ಟ್ ಇದೆ ಗುರು. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಥ್ರಿಲ್ಲಿಂಗ್ ಎಲಿಮೆಂಟ್ಗಳಂತೂ ಈ ಮೂವಿಯಲ್ಲಿ ಬಂದೇ ಬರ್ತವೆ. ಅಲ್ಲಲ್ಲಿ ಕಾಮಿಡಿಗಳಂತೂ ಬೇರೆ ಲೆವೆಲ್ ಅರ್ಥ ಆಯ್ತು ಅನ್ಸುತ್ತೆ ಕಾಮಿಡಿಗಳು. ಆ ಕಾಮಿಡಿ ಜಾನರ್ ಸಪ್ರೇಟ್ ಆಗ್ಬಿಟ್ಟಿದೆ, ಮತ್ತೆ ಈ ಹುಡುಗ ಹುಡುಗಿ ಕೂಡ ಸಪ್ರೇಟ್ ಆಗ್ಬಿಟ್ಟಿದೆ. ಆದ್ರೆ ಲಾಸ್ಟ್ ಸೀನ್ ಅಲ್ಲಿ ಯಾವ ತರ ಶೇಪ್ ಆಗ್ಬಿಡುತ್ತೆ ಅಂತಂದ್ರೆ, ಯಾರು ಕ್ಯಾರೆಕ್ಟರ್ ಒಂದೇ ಕಡೆ, ಕಾಮಿಡಿಯನ್ನು ಸೀರಿಯಸ್ ಗಂಡ ಹೆಂಡತಿ ಎಲ್ಲಾ ಕೂಡ್ಕೊಂಡು ಒಂದೇ. ಈ ಮೂವಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಆದ್ರೆ ಮೂವಿ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಮೂವಿ ಯಾವ ತರ ಜಾನರ್ ಅಲ್ಲಿ ಬರುತ್ತೆ ಅಂತ. ಮೂವಿ ಫಸ್ಟ್ ಟೈಮ್ ನೋಡಿದ್ರೆ ಮೂವಿ ಮಾತ್ರ ಬರೀ ಎಕ್ಸ್ಪೀರಿಯೆಂಟ್ ಆಗುತ್ತೆ. ಮೂವಿ ಮಾತ್ರ 2-3 ಸಲ ನೋಡೇಬೇಕು. ಆ ತರ ಎಕ್ಸ್ಪೀರಿಯನ್ಸ್ ಮಜಾ ಕೊಡುತ್ತೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೀವು ಹುಡುಕ್ತಾ ಇದ್ರೆ ಈ ಮೂವಿನೇ ಅನ್ಬೋದು ಗುರು. ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಈ ಮೂವಿಯಲ್ಲಿ ಖಂಡಿತ ಇದ್ದೇ ಇರುತ್ತೆ. ಮಿಸ್ ಮಾಡದೆ ನೋಡಿ, ಅದು ಕನ್ನಡದಲ್ಲೇ ನೋಡಿ. ಮೂವಿ ಎದ್ರ ಬಗ್ಗೆ ಇದೆಯಪ್ಪ ಅಂತಂದ್ರೆ, ಮೂವಿ ಸ್ಟೋರಿ ಒಂದು ಸಿಂಗಲ್ ಸ್ಟೋರಿ ಹೇಳ್ತೀನಿ, ಅವಾಗ ನೀವು ತಿಳ್ಕೊಳ್ಳಿ ಮೂವಿ ಯಾವ ತರ ಇರ್ಬೋದು ಅಂತ. ಮುಂದೆಷ್ಟು ಫುಲ್ ಮೂವಿ ಸ್ಟೋರಿ ಹೇಳಲ್ಲ ಗುರು. ಒಂದು ಸಣ್ಣ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಮೂವಿ ನಮ್ ಹುಡುಗ ಒಂದು ಕೆಲಸ ಮಾಡ್ತಿರ್ತಾನೆ. ಆ ಕೆಲಸ ನಿಮ್ಗೆ ಮುಂದ್ ಗೊತ್ತಾಗುತ್ತೆ ಅವ ಏನ್ ಕೆಲಸ ಮಾಡ್ತಿರ್ತಾನೆ ಅಂತಂದ್ರು. ಆದ್ರೆ ಅವನು ಈಗ ಹೇಳ್ಕೊತಾ ಇರೋದು ಒಬ್ಬ ಮನೆಯಲ್ಲಿ ಕರೆಂಟಿನ ಎಲೆಕ್ಟ್ರಿಷಿಯನ್ ಮ್ಯಾನೇಜರ್ ಇರ್ತಾನಲ್ಲ, ITI ಮಾಡಿ ಎಲೆಕ್ಟ್ರಿಷಿಯನ್ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಿರ್ತಾರೆ ಗುರು. ಆದ್ರೆ ಅವ್ನ್ ಕಣ್ಣು ಹುಡುಕ್ತಿರ್ತಾರೆ, ಸಿಗ್ತಾ ಇರಲ್ಲ. ಆದ್ರೆ ಒಂದು ಬ್ರೋಕರ್ ಇದಾನೆ ಅಲ್ವಾ, ಆ ಬ್ರೋಕರ್ ಆ ಹುಡುಗಿಗೆ ರಿಜೆಕ್ಟ್ ಮಾಡ್ದವನು, ಹುಡುಗನ್ ರಿಜೆಕ್ಟ್ ಮಾಡ್ದವ್ ಹುಡುಗ ಹುಡುಗಿ ಇರ್ತಾರಲ್ವಾ, ಅವ್ರಿಬ್ರು ಕೂಡ್ಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವ್ರ ಫ್ಯಾಮಿಲಿಗೂ ಇಂಟ್ರೊಡ್ಯೂಸ್ ಮಾಡ್ತಾನೆ. ಈ ಮಾತಾಡಿದ ಮೇಲೆ ಗೊತ್ತಾಗುತ್ತೆ ನಮ್ ಹುಡುಗಿಗೆ ನಿಮ್ ಹುಡುಗ ಇಷ್ಟನೇ ಇಲ್ವಾ ಅನ್ನೋದು. ಆಮೇಲೆ ಫಸ್ಟ್ ಟೈಮ್ ಒಂದ್ ಹುಡುಗಿನ ನೋಡ್ತಾನೆ ಗುರು. ಅಲ್ಲೇ ಲವ್ ಸ್ಟಾರ್ಟ್ ಆಗೋದು. ಮೂವಿ ಮಾತ್ರ ಅಲ್ಲೇ ಎಗ್ಮೆಂಟ್ ಆಗುತ್ತೆ. ಆ ಮದುವೆ ಆದ್ಮೇಲೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಅನ್ನೋದು ಹುಡುಗಿಗ್ ಗೊತ್ತಾಗುತ್ತೆ ಗುರು. ಹುಡುಗಿಗ್ ಗೊತ್ತಾದ್ಮೇಲೆ ಫುಲ್ ಸಾಕು. ಅಲ್ಲಿಂದ ಮೂವಿ ಥ್ರಿಲ್ಲಿಂಗ್ ಆಗಿರುತ್ತೆ. ನಮ್ಮ ಹುಡುಗರು ಟೀಮ್ ಅಂತೂ ಬೇರೆ ಲೆವೆಲ್. ಅವ್ರ ಕಾನ್ಸೆಪ್ಟ್ ಇದ್ರು ಅಂತಂದ್ರೆ ಬೇರೆ ಲೆವೆಲ್. ಅವ್ರ ಕೆಲಸ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೂವಿ ಮಾತ್ರ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಫುಲ್ ತುಂಬ ಹೋಗ್ಬಿಟ್ಟಿದೆ. ನಾನು ಕ್ಷಣಕ್ಕೂ ಈ ಮೂವಿ ತುಂಬಾ ಕುತೂಹಲ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಬೇರೆ ಎಜುಕೇಶನ್ ಇದೆ ನೆಕ್ಸ್ಟ್ ಲೆವೆಲ್. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಎಳ್ದಿದ್ದಾರೆ ಅನ್ನಿಸ್ತು ಗುರು. ಆದ್ರೆ ಅಲ್ಲೇ ಒಂದ್ ಸ್ವಲ್ಪ ಕಾಮಿಡಿ ಗಿಮಿಡಿ ತಗೊಂಡ್ಬಂದು ಅದನ್ನ ಅಲ್ಲೇ ಕವರ್ ಮಾಡಿದರೆ ಒಂದು ಟೈಮ್ ವಾಚಿಂಗ್ ಅಂತ ಮೂವಿ ಅಂತ ಅನ್ಬೋದು ಗುರು. ಮೂವಿ ಮಾತ್ರ ಸಖತ್ತಾಗಿದೆ. 1-2 ಸಲ ನೋಡಿದ್ರೆ ಬೇಸರ ಆಗಲ್ಲ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಕೂಡ ನೋಡಬಹುದು ಅಂತ ಮೂವಿನೇ ಇದು. ಮಿಸ್ ಮಾಡದೆ ನೋಡಿ. ಕ್ಯಾಮ್ರಾ ವರ್ಕಿನ ಸಾಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿದ್ವು. ನಮ್ಮ ಕನ್ನಡದಲ್ಲಿ ಕೇಳ್ತಾ ಇದ್ರೆ ಒಂದ್ ಲೆಕ್ಕಕ್ಕೆ ಸುಮಾರು ಅಂತ ಅನಿಸ್ತು. ಆದ್ರೆ ಮ್ಯೂಸಿಕ್ ಬೇರೆ ಲೆವೆಲ್ ಇದೆ. ಅದೊಂದು ಫನ್ ಎಂಟರ್ಟೈನ್ಮೆಂಟ್. ಮತ್ತೆ ಈ ಪೊಲೀಸ್ ಆಫೀಸರ್ಗಳ ಅವರು ಕಾಮಿಡಿಗಳು ಅದಾವೆ. ಮತ್ತೊಬ್ಬ ಕಳ್ಳ ಇರ್ತಾನೆ ಗುರು. ಅದರಲ್ಲಿ ಆ ಕಳ್ಳನ ಕ್ಯಾರೆಕ್ಟರ್ ಬೇರೆ ಲೆವೆಲ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಅಂತೂ ತುಂಬಾನೇ ಇಷ್ಟ ಆಯ್ತು ಕಳ್ಳನಂತೂ. ಆ ಕಳ್ಳನ್ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಬಂದು ಏನೇನೋ ಕತೆ ಹೇಳ್ತಾರೆ ಗುರು. ಆದ್ರೆ ಆ ಮೂಮೆಂಟ್ ಮಾತ್ರ ಬೇರೆ ಲೆವೆಲ್ ಇದೆ. ಮೂವಿ ಮಾತ್ರ ಒಂದು ಎಂಟರ್ಟೈನ್ಮೆಂಟ್ ಅಂತೂ ನಿಮ್ಗೆ ಕೊಟ್ಟೆ ಕೊಡುತ್ತೆ. ಮಿಸ್ ಮಾಡದೆ ನೋಡಿ. ಕನ್ನಡದಲ್ಲೇ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ.